ತೋರಿಸಿದ್ದೀವಿ. JDS ಮತ್ತು BJP ಒಟ್ಟಿಗೆ ಹೋದಾಗ ನಮಗೆ ಯಾವತ್ತೂ ಸೋಲಿಲ್ಲ. ನಾವು ಯಾವತ್ತಾದರೂ ನಾನು ಎನ್ನಾಡ್ ಸಮಯನವರು ಮಾತಾಡುವಾಗ ಹೇಳಿದ್ರು, ನಾನು ವೆಂಕಟಮಣನ ಜೊತೆಯಲ್ಲಿ ಹೋದಾಗ ಇಲ್ಲಿ ZP ಗೆದ್ದಿದ್ದೀವಿ, TP ಗೆದ್ದಿದ್ದೀವಿ, APMC ಗೆದ್ದಿದ್ದೀವಿ, TAPCMS ಗೆದ್ದಿದ್ದೀವಿ ಅಂದ್ಬಿಟ್ಟು, ಇವತ್ತು PLD ಬ್ಯಾಂಕ್ ಗೆದ್ದಿದ್ದೀವಿ ಅಂದ್ಬಿಟ್ಟು, ಇದ್ರ ಜೊತೆಗೆ ನಮ್ಮ ಜೊತೆಗೆ JDS ಅವರು ಸೇರ್ಕೊಂಡಿದ್ದಾರೆ. ನಾವು ಎರಡು ಪಕ್ಷ ಸೇರಿದ್ರೆ ಸುನಾಮಿ ಬರೋದು ಗ್ಯಾರಂಟಿ ಬಂಗಾರಪೇಟೆ ತಾಲೂಕಲ್ಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾರೇ ಏನೇ ಹೇಳಿದ್ರು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪರಿಷತ್ ಚುನಾವಣೆ ಏನು ಬರ್ತಾ ಇದೆ ಅದರಲ್ಲಿ ನಾವು ಏನು 5 ಸೀಟು ಜಿಲ್ಲಾ ಪರಿಷತ್ ಇದೆ, 17 ಸೀಟು ತಾಲೂಕ್ ಪಂಚಾಯತಿ ಇದೆ. ನಾವಿಬ್ಬರು ಹಂಚ್ಕೊಂಡು ಜೊತೆಯಲ್ಲಿ ಹೋದ್ರೆ 5-5 ಗೆಲ್ಲೋದು ಖಚಿತ, 17-17 ಗೆಲ್ಲೋದು ಖಚಿತ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಕಾಂಗ್ರೆಸ್ ಅವರು ಕೇವಲ 99 ಸೀಟ್ ಗೆದ್ಬಿಟ್ಟು ನಾವು ಇಂಡಿಯಾ ಅಲಯನ್ಸ್ ಅಲ್ಲಿ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗ್ತೀವಿ, ನಮ್ಮ ಪಕ್ಷದಲ್ಲಿ NDA ಅಲ್ಲಿ ಗೆದ್ದ ನಮ್ಮ ಮಿತ್ರ ಪಕ್ಷಗಳನ್ನ ಇವತ್ತು ಆಮಿಷ ಹೊಡಕ್ಕೆ ಹೊಡ್ತಾ ಇದ್ದಾರೆ. ಇವತ್ತು ನಿತೀಶ್ ಕುಮಾರ್ಗಿರ್ಬೋದು, ಚಂದ್ರಬಾಬು ನಾಯ್ಡುಗಿರ್ಬೋದು, ಇವರಿಗೆಲ್ಲ ಅವ್ರ ಕೈಯಲ್ಲಿ ಅವ್ರನ್ನ ಇಟ್ಕೊಳ್ಳೋಕ್ಕಾಗಿಲ್ಲ. ಅವತ್ತಿಂದ ಇವತ್ತು ಅವರಿಗೆ ಆಮಿಷ ಹೊಡೋದು, ನಾವು ನಿಮ್ಮನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ, ನಾವು ನೀವು ಸ್ಪೀಕರ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹಿಂಭಾಗಲಿಂದ ಅಧಿಕಾರ ಹಿಡಿಯಲು ಇವತ್ತು ಹೋಗ್ತಾ ಇರೋ ಈ ಇಂಡಿಯಾ ಕೂಟಕ್ಕೆ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಒಳ್ಳೆ ಪಾಠ ಕಲಿಸ್ತಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನಿದೆ ಅತಿ ಶೀಘ್ರದಲ್ಲೇ ಒಂದು 2-3 ತಿಂಗಳಲ್ಲೇ ನಮ್ಮದೇ ಆದ BJP ಮತ್ತು JDS ಸರ್ಕಾರ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳೋದು ಕೂಡ ನಾನು ಇವತ್ತು ನೀವೆಲ್ಲರೂ ತಿಳ್ಕೊಂಡಿದ್ದಕ್ಕೆ ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತು DK ಸುರೇಶ್ ಸೋಲ್ಬೇಕಂದ್ರೆ ಆ ಪಕ್ಷದಲ್ಲಿರೋ ಒಳ ಒಪ್ಪಂದಗಳೇ ಇವತ್ತು DK ಸುರೇಶ್ ಸೋತಿರೋದು. ಸಿದ್ದರಾಮಯ್ಯ ಅವರು ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಇವರೆಲ್ಲ DK ಶಿವಕುಮಾರ್ನ ತುಳಿಬೇಕಂದ್ಬಿಟ್ಟು ಇವತ್ತು ಅಲ್ಲಿ ನಮ್ಮ ಪಕ್ಷದ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಿದ್ದಾರೆ. ಇವತ್ತು ಅವರಲ್ಲೇ ಒಳಗಡೆ ಬೂದಿ ತುಂಬಿದ ಕೆಂಡ ತರ ಇವತ್ತು ಕಾಂಗ್ರೆಸ್ ಪಾರ್ಟಿ ಕುದೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಪಾರ್ಟಿಯಿಂದ 50 ಜನ ಶಾಸಕರು ನಮ್ಮ ಕಡೆ ಬರೋದು ಖಚಿತ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ BJP ಮತ್ತು JDS ಸರ್ಕಾರ ಆಗೋದು ಖಚಿತ ಅಂತ ಹೇಳೋದಕ್ಕೂ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನೀವು ನೋಡ್ತಾ ಇರ್ಬೋದು, ನಮ್ಮ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಒಳ್ಳೆ ಪೋರ್ಟ್ಫೋಲಿಯೋವನ್ನು ಕೊಡ್ತಾ ಇದ್ದಾರೆ. 5 ಜನಕ್ಕೆ ನಮ್ಮ ರಾಜ್ಯದ ಸಂಸದರಿಗೆ ಇವತ್ತು ಸಂಸತ್ನಲ್ಲಿ ಮಂತ್ರಿಗಿರಿಯನ್ನು ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗಿರ್ಬೋದು, ಶೋಭಾ ಕರಂದ್ಲಾಜೆ ಅವರು, V ಸೋಮಣ್ಣ ಅವರು, ಪ್ರಹ್ಲಾದ್ ಜೋಶಿ ಅವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು, ಈ 5 ಜನಕ್ಕೆ ನಾವು ಗೆದ್ದಿರೋದು 19ರಲ್ಲಿ 5 ಜನಕ್ಕೆ ನಮ್ಮ ರಾಜ್ಯದ ಸಂಸದರಿಗೆ ಇವತ್ತು ನರೇಂದ್ರ ಮೋದಿ ಅವರು ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಅಂದರೆ ಅವರು ಕರ್ನಾಟಕದ ಮೇಲೆ ಎಷ್ಟು ಕಾಳಜಿ ಇರುತ್ತೆ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ಏನು 2024ರಲ್ಲಿ ನಮ್ಗೆ 240 ಸೀಟ್ ಬಂದಿದೆ, 2019ರಲ್ಲಿ 303 ಸೀಟ್ ಬಂದಿತ್ತು, 2029ರಲ್ಲಿ 400 ಪಾರ್ ಮಾಡೋದಂತೂ ಖಚಿತ. ಮೋದಿ ಅವರು ಮತ್ತೆ NDA ಸರ್ಕಾರ 2029ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ರಿಗೂ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.